ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ನಾನು ಹೇಳ್ತಾನೆ ಇದ್ದೆ ಅಲ್ವಾ, ಹೋಗಬೇಕು ಅಂತ. ಫೈನಲಿ ನವ್ಯ ಮನೆಗೆ ಹೋದ್ವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಳೆ ಅವಳು. ಅಷ್ಟು ಪೇಷನ್ಸಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಕ್ರಿಸ್ಮಸ್ಸಿಂದ ಹಿಡ್ದು ಎಲ್ಲನೂ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾಳೆ. ಅವಳಿಗೆ ಅದೇನೋ ಒಂದು ಖುಷಿ, ಎಲ್ಲನೂ ಡೆಕೋರೇಟ್ ಮಾಡಿ ಅರೇಂಜ್ ಮಾಡಿ ಮಾಡೋದು. ಆ್ಯಂಡ್ ಅವ್ರ ಮನೇಲಿ ದೇವರೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೆ ಥರನೇ. ಬಟ್ ಅವಳಿಗೆ ಒಂಥರ ಕ್ರಿಯೇಟಿವ್ ಆಗಿ ಮಾಡೋ ಅಂಥದ್ದು ತುಂಬ ಇಷ್ಟ. ಸೊ ಕೃಷ್ಣ ಜನ್ಮಾಷ್ಟಮಿದು ಅಷ್ಟೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದಾಳೆ. ನಾನು ಕೃಷ್ಣ ಜನ್ಮಾಷ್ಟಮಿದು ವ್ಲಾಗ್ ಆಗ್ತಾಗ ಅದರಲ್ಲೂ ಕೂಡ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಮದುವೆ ಆದಾಗಿಂದ ಹೊಸದಾಗಿ ಮಾಡಬೇಕು. ಸೊ ನೀನು ಬಂದಿಲ್ಲ ಇವಾಗ. ನಾನು ಹೇಳೋ ಸರ್ಪ್ರೈಸ್ ನಿಮಗೆ ಶಾಕಿಂಗ್ ಹಂಗಿರುತ್ತೆ, ನೋಡೋಣ. ಸೊ ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ನ ನಾನು ಹಂಗೆ ಹಾಕಿರ್ತೀನಿ. ಸೊ ಅಲ್ಲೇ ಊಟ ಮಾಡಿಕೊಂಡು ಅದೇ ರೇಗಿಸ್ತಾ ಇದ್ಲು, ಮದುವೆ ಆಗಿ ಇಷ್ಟು ವರ್ಷ ಆದಮೇಲೂ ಬಂದಿದ್ಯಾ, ಆವಾಗಲೇ ಬರಬೇಕಿತ್ತು ಅಂತ ಎಲ್ಲ. ಆ್ಯಂಡ್ ಅವಳಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೂ ಕೂಡ ಹೇಳಿದೆ, ಅದನ್ನು ನೋಡ್ಬೋದು ನೀವೇ. ಓಪನ್ ಮಾಡಿದ್ಯಾ? ಏನ್ ಹೆಸರು? ಪ್ರೀತು ಗೌಡ ಅಂತ ಅಕ್ಕ. ಅಯ್ಯೋ ಸ್ಪೇಸ್ ಏನು ಅದು ಇದು ಮಾಡ್ತೋದಾ? ಹೆಸರು ಮರ್ತೋಗಿದ್ದೀನಿ ಪ್ರೀತು ನಿಂದು. ನೋಡಿ ಈ ಥರ ಫ್ರೆಂಡ್ಸ್. ಸ್ಪೇಸ್ ಕೊಡ್ಬೇಡ. ಬಾಯ್ ಆಂಟಿ, ಸಬ್ಸ್ಕ್ರೈಬ್ ಮಾಡ್ಕೋ. ಥ್ಯಾಂಕ್ ಯು. ಜಲ್ದಿ ಏನು 10K ಸಬ್ಸ್ಕ್ರೈಬರ್ಸ್, 100K, 1 million ಸಿಲ್ವರ್, ಗೋಲ್ಡನ್, ಡೈಮಂಡ್ ಎಲ್ಲ ಬಟನ್. ಸದ್ಯಕ್ಕೆ ಒಂದು 5,000 10,000 ಇನ್ನ 500ಗೆನೆ ಇನ್ನ ಎಷ್ಟಿದೆ ನೋಡು. 5 months ಆಯ್ತು ಸ್ಟಾರ್ಟ್ ಮಾಡಿ. ನನ್ ಮುಂದೆ ಅಂತೂ ನೋಡ್ಬೇಡ ದಯವಿಟ್ಟು. ನನ್ ಮುಂದೆ ನೋಡಿ, ನನ್ನ ವಿಡಿಯೋಸ್ ನೋಡಿ ನೀನೇನು ನನಗೆ ಹೇಳೋಗಿಲ್ಲ ಆಯ್ತಾ? ನೀನೇನಾರು ಮಿಮಿಕ್ರಿ ಮಾಡೋದೆಲ್ಲ ನನ್ನ ಹತ್ರ ಮಾಡಿದ್ರೆ ಸುಮ್ಮನೆ ಬೇಡ. ಕಾಪಿರೈಟ್ಸ್ ಬರುತ್ತೆ ಕಡೆ, ತೆಗಿಯೇ ಬಿಡು. ಆಮೇಲೆ ಫ್ರೀ ಆಗಿದ್ದಾಗ ನಾವು ಕೂತ್ಕೊಂಡು ನೋಡು. ರಿಟರ್ನ್ ಗಿಫ್ಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು. ಅದೂ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡಿದ್ಲು. ಸೊ ನಾನು ಈ ಡ್ರೆಸ್ಸು ನಂದು ಬಂದು ಒಂದು ಲಾಸ್ಟ್ ಇಯರ್ 2 years ಬ್ಯಾಕ್ ನನ್ನ ಬರ್ಡೇಗೆ ತೊಗೊಂಡಿದ್ದು. ಅದು ಒಂದೇ ಸತಿ ಹಾಕ್ಕೊಂಡಿದ್ದು. ಸೊ ಬರ್ಡೇ ದಿನ ಅಷ್ಟು, ಅದಾದಮೇಲೆ ಇವತ್ತೇ ಹಾಕ್ಕೊತಾ ಇರೋದು. ಸೊ ಅದೆಷ್ಟು ಕ್ಯೂಟಾಗಿ ಮಾಡಿದ್ಲು ಆ ರಿಟರ್ನ್ ಗಿಫ್ಟ್ಸ್ನ ಅಂದರೆ, ಅರ್ಶಿನ ಕುಂಕುಮ ಜೊತೆಗೆ ಕಾಯಿ, ಇದು ಅರ್ಶಿನ ಕುಂಕುಮ ಅದು ಇದೆಲ್ಲ ಕೊಡ್ತಾರಲ್ಲ. ಸೊ ಅದಕ್ಕೆ ಅಂತಲೇ ಒಂಥರ ಹ್ಯಾಂಪರ್ಸ್ ಚೆನ್ನಾಗಿ ಮಾಡಿದ್ಲು. ಅದೆಷ್ಟು ಕ್ಯೂಟಾಗಿತ್ತು. ಸೊ ಅದಾದಮೇಲೆ ದಿಂಡು ಕೊಟ್ಟಳು ನನಗೆ. ಅದನ್ನು ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ಕೊಂಡಿದ್ದೆ. ನನಗೆ ಈ ಥರ ದಿಂಡು ಮತ್ತು ಕೈ ತುಂಬ ಬಳೆ ಒಕೇಶ್ನಲ್ ಆಗಿ, ಅಂದರೆ ಟ್ರೆಡಿಷ್ನಲಾಗಿ ರೆಡಿ ಆಗಿರ್ತೀವಲ್ಲ, ಆವಾಗ ಹಾಕೊಳ್ಳೋಕ್ಕೆ ಆ್ಯಂಡ್ ನಾವು ಬಂದು ಕಾಲೇಜ್ ಫ್ರೆಂಡ್ಸ್, ಡಿಗ್ರಿಯಿಂದನೂ ನಾನು, ನವ್ಯ ಮತ್ತು ದಿವ್ಯಾ ಒಟ್ಟಿಗೆ ಇದ್ದಿದ್ದು. ಎಷ್ಟು ಅಂದರೆ ಎಲ್ಲ ನಾವು 3 ಜನ ತುಂಬಾ ಕ್ಲೋಸ್. ಸೊ ಎಷ್ಟೋ ದಿನ ಆಗಿತ್ತು ಹೋಗೇ ಇರಲಿಲ್ಲ. ಸೊ ತುಂಬಾ ಖುಷಿ ಆಯಿತು, ನನಗೂ ಖುಷಿ ಆಯಿತು, ಅವಳಿಗೂ ಖುಷಿ ಆಯಿತು. ಎಷ್ಟೋ ದಿನಗಳಾದಮೇಲೆ, ಎಷ್ಟೋ ತಿಂಗಳುಗಳಾದ್ಮೇಲೆ ಮೀಟ್ ಆಗಿದ್ದು ಅಂತ. ಸೊ ಆಚೆ ಬಂದ ಮೇಲೆ ಅವಳಿಗೆ ನೆನಪಾಯಿತು ಅಣ್ಣಂಗೆ ರಾಖಿ ಕಟ್ಟಿಲ್ಲ ಅಂತ, ಅಂದರೆ ಪವನಿಗೆ ರಾಖಿ ಕಟ್ಟಿಲ್ಲ ಅಂತ. ಪ್ರತಿ ವರ್ಷ ಅವಳ ಮನೆಗೆ ಬಂದು ರಾಖಿ ಕಟ್ಬಿಟ್ಟು ಹೋಗ್ತಾಳೆ. ಸೊ ಸಡನ್ನಾಗಿ ಈ ವರ್ಷ ಅವಳಿಗೆ ಬರೋಕ್ಕಾಗಿಲ್ಲ, ಬಿಕಾಸ್ ಕಂಟಿನ್ಯೂಸ್ ಆಗಿ ಹಬ್ಬಗಳು ಬಂದಿದ್ದರಿಂದ ಅವಳು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಲು. ಸೊ ಅಲ್ಲೇ ಮತ್ತೆ ಒಳಗಡೆ ಕರ್ಕೊಂಡೋಗಿ ರಾಖಿನ ಕಟ್ಟಿದ್ಲು. ಬಟ್ ನಮಗೆ ಅದು ಐಡಿಯಾ ಇರಲಿಲ್ಲ, ಪವನ್ಗೂ ಗೊತ್ತಿರಲಿಲ್ಲ ಅವಳು ಕಟ್ತಾಳೆ ಅಂತ. ಬ್ಯುಸಿ ಇರ್ತಾಳಲ್ಲ, ಸೊ ಮರ್ತೋಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಸೊ ಸ್ಪೆಷಲ್ ರಾಖಿ ಅಂತ ಕೃಷ್ಣನ ಕೊಳಲಿರೋದು, ನನಗೆ ಕೃಷ್ಣ ಇಷ್ಟ ಅಂತ ತಂದಿದ್ಲು. ಸೊ ನೀವೇ ನೋಡ್ಬೋದು. ಏನಿದೆ ಬೇರೆ ಓ ಕೃಷ್ಣಂದು ಕೊಳಲು ಎಲ್ಲ ಬೇರೆಗೆಲ್ಲ ನಾರ್ಮಲ್, ಯಾಕಂದ್ರೆ ನಿಮ್ ವೈಫಿಗೆ.
ಸೊ ಇಲ್ಲಿ ಕೃಷ್ಣನ ಕೊಳಲಿರೋದು, ನನಗೆ ಕೃಷ್ಣ ಇಷ್ಟ ಅಂದ್ಬಿಟ್ಟು ಅವಳಿಗೂ ಫೇವ್ರೆಟ್ ಕೊಡು ಕೃಷ್ಣನೇ, ನನಗೂ ಅಷ್ಟೇ. ಸೊ ಅದನ್ನು ತೊಗೊಬಂದು ಕಟ್ತಾ ಇದ್ಲು. ಹಸು ಅದೆಲ್ಲ ತೊಗೊಂಡು ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿ ಥರ ಇದೀವಲ್ಲ, ಫ್ರೆಂಡ್ಸು ಫ್ಯಾಮಿಲಿ ಥರ ಇರೋದು ತುಂಬ ಖುಷಿ. ನನಗೆ ತುಂಬ ಫ್ರೆಂಡ್ಸ್ ಜಾಸ್ತಿ, ಬಟ್ ಕ್ಲೋಸ್ ಸರ್ಕಲಲ್ಲಿ ತುಂಬ ಕಡಿಮೆ. ಸೊ ಪವನ್ಗೂ ತುಂಬಾ ಖುಷಿ ಆಯಿತು. ಇವಳ ಬಗ್ಗೆ ಹೇಳ್ಕೊಂಡು ಹೋದರೆ ಇಡೀ ದಿನ ಎಲ್ಲ ಹೇಳ್ಬೋದು. ಆ್ಯಂಡ್ ನೀವು ನಂದು ಹಳೆ ಬ್ಲಾಗಲ್ಲಿ ನೋಡಿದ್ದೀರಾ ಅನಿಸುತ್ತೆ, ಐಸ್ ಕ್ರೀಮ್ ಎಲ್ಲ ತಂದು ನನಗೆ ಆರ್ಡರ್ ಮಾಡಿದ್ಲಲ್ಲ. ಸೊ ನವ್ಯ ಅಂದರೆ ಇವಳೇ. ಸೊ ತುಂಬ ಖುಷಿಯಾಗುತ್ತೆ. ಮತ್ತು ಒಂಥರ ಡಿಫ್ರೆಂಟ್ ನಮ್ಮ ಗ್ಯಾಂಗಲ್ಲಿ ಇವಳು ಅಂದರೆ ಬ್ರ್ಯಾಂಡ್ ರಾಣಿ ಅಂತಲೇ ಫೇಮಸ್ ಆಗಿಬಿಟ್ಟಿದ್ದು. ಬ್ರ್ಯಾಂಡ್ ಫ್ರೀಕ್, ಅಷ್ಟೊಂದು ಬ್ರ್ಯಾಂಡ್ ಫ್ರೀಕ್, ಎಲ್ಲ ಬ್ರ್ಯಾಂಡೆಡ್ಡೇ ಬೇಕು ಅಂತ. ಸೊ ಒಬ್ಬಳೇ ಮಗಳಲ್ವಾ, ಸೊ ಮುದ್ದಿನ ಮಗಳು, ಮುದ್ದು ಮಾಡಿ ಜಾಸ್ತಿ ಸಾಕ್ಬಿಟ್ಟವ್ರೆ. ಅದಾದಮೇಲೆ ಸೊ ಅಣ್ಣ ಮತ್ತು ಮೇಘನಂದು 5th ಇಯರ್ದು ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೆ ಕೇಕ್ ತೊಗೊಂಡೋಗಿ ಕಟ್ ಮಾಡಿಸೋಣ ಅಂತ ತೊಗೊಂಡೋಗಿದ್ವಿ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಬರುತ್ತೆ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಅಚ್ಚ ಹಿಂದೆ ಇಟ್ಕೊ ಮಗ, ಒಂದೊಂದು ಚೆನ್ನಾಗಿರೋದು. ನೀನು ಕ್ಲಾಪ್ಸ್ ಹೊಡಿ. ಮುನಿ ಹ್ಯಾಪಿ ಆನಿವರ್ಸರಿ 50 ಇಯರ್ಸ್. 50 ಇಯರ್ ಮೀನ್ಸ್ ಅದರಿಂದ ಅದೇ ಇವರು ಅಂತ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕಿತ್ತು ಅದನ್ನ. ಓ ನೋಡಪ್ಪ, 5 ವರ್ಷಕ್ಕೆ ಒಂದು ಮಗು ಮಧ್ಯ. ಇನ್ನೆರಡು ಎಕ್ಸ್ಟ್ರಾ ಆಯ್ತದೆ ಅಂತ ಜಾಸ್ತಿ ಹೊರ್ದಿದ್ದು. ಸೊ ಇಲ್ಲಿ ಹಂಗೆ ಸುಮ್ಮನೆ ನಾನು ಪವನ್ ರೇಗಿಸ್ತಾ ಇದ್ವಿ. ಅವ್ರದ್ದು ಬೇರೆ ಪ್ಲ್ಯಾನ್ಸ್ ಏನೋ ಇತ್ತು, ಬಟ್ ಅವರು ಸ್ವಲ್ಪ ಮನೆ ಚೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಸೊ ಏನೂ ಆಚೆ ಎಲ್ಲೂ ಹೋಗಿಲ್ಲ. ಸೊ ನಾವೇ ಮನೇಲಿ ಹೋಗಿ ಸೆಲೆಬ್ರೇಟ್ ಮಾಡಿ. ಸೊ ನಾನು ಕೃಷ್ಣ ಜನ್ಮಾಷ್ಟಮಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ, ಇವ್ರದ್ದು ಸಂಡೇ ಆ್ಯನಿವರ್ಸರಿ ಬಿದ್ದಿದ್ದು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನಂತೂ ಹೆಂಗಿದ್ದೀನಿ ಅಂದರೆ ದಯವಿಟ್ಟು ಯಾರು ಏನು ಕಮೆಂಟ್ ಮಾಡಬೇಡಿ, ಏನು ಬೇಜಾರು ಮಾಡ್ಕೊಬೇಡಿ, ಆ ಥರ ಕಾಣಿಸ್ತಾ ಇದ್ದೀನಿ ನಾನು. ಅವಳು ಖುಷಿ ನೋಡು. ಮೋನಿ ಬಾರೆ, give me some poses. ನಾನು ಹೇಳೋಣ ಅನ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿರ್ರೆ ಅಂತ. ಸರ್ಪ್ರೈಸ್ ಇದು, ಇದನ್ನು ಅದಕ್ಕೆ ಸರ್ಪ್ರೈಸ್ ಆಗಿರ್ಲಿ. ಕೆಲಸ ಕೊಡ್ತೀನಿ. ಫೋನ್ ಕೂರು ಕೇಳೋದು. Happy 50th year anniversary, successfully. ಅಣ್ಣಂಗೆ Very great. ಅಣ್ಣಂಗೆ 5 ವರ್ಷ ಕೂತ್ಕೊಳ್ಳಿ ಅಣ್ಣ. ಸಂಸಾರ ಮಾಡಿದ್ದಕ್ಕೆ ಫಸ್ಟ್ ಅವಳಿಗೆ, 5 ವರ್ಷ ಸಂಸಾರ ಮಾಡಿಸಿದ್ದಕ್ಕೆ ಸೆಕೆಂಡ್ ಇವರಿಗೆ. ಸೊ ಪವನ್ ಅಂತೂ ಯಾವಾಗಲೂ ಹಿಂಗೆ ಕಾಮಿಡಿ ಮಾಡಿಕೊಂಡು ಇದು ಮಾಡ್ಕೊಂಡು ರೇಗಿಸ್ಕೊಂಡು ಅವ್ರನ್ನ ಇರ್ತಾರೆ. ಸೊ ಅಣ್ಣ ಫಸ್ಟ್ ಹೇಳಿದ್ರು ನನಗೆ, ನಾನು ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ ಕಣೋ, ಹಂಗೆ ವಿಡಿಯೋ ಮಾಡಬೇಡ ಅಂತ. ನಾನು ಆದರೂ ಹಂಗೆ ಮಾಡಿ ಹಾಕ್ಬಿಟ್ಟಿದ್ದೀನಿ. ಸೊ ಈ ಥರ ಆಯಿತು ಇವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್. ಇದು ಬಂದು ಪ್ರಭಾವತಿಯವರು, ಅವರ ಅಮ್ಮ ಅಂದರೆ ಮೇಘನ ಅವರಮ್ಮ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ, ಅವ್ರನ್ನ ನಾವು ಪ್ರೀತಿಯಿಂದ ಹಂಗೇನೆ ಕರೆಯೋದು ಅಂತ. ಸೊ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಂತೂ ಪೇಷಂಟ್ ಥರ ಕಾಣಿಸ್ತಾ ಇದ್ದೀನಿ, ಬಿಕಾಸ್ ನಾನು ಫೋನ್ ರೆಡಿ ಮಾಡ್ಕೊತಾ ಇದ್ವಿ ಅಲ್ಲಿ. ಸೊ ಇನ್ನೇನು ಹೋಗ್ಬೇಕಲ್ಲ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಕಿವಿಗೆ ಇಯರಿಂಗು ಹಾಕಿಲ್ಲ, ಕೈಗೆ ಬ್ಯಾಂಗಲ್ಸ್ ಹಾಕಿಲ್ಲ, ಏನಿಲ್ಲ. ಜಸ್ಟ್ ಅದನ್ನ ಹಂಗೆ ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಲ್ವಾ ಜನ್ಮಾಷ್ಟಮಿದು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಹಂಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬಂದುಬಿಡೋಣ, ಆಮೇಲೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಬಂದ್ವಿ. ಸೊ ಅದೂ ನಾನು ಇಲ್ಲಿ ಬಂದು ಸ್ವಲ್ಪ ಮುಖಕ್ಕೆ ಪೌಡರು ಮತ್ತು ಸ್ಟಿಕ್ಕರೆಲ್ಲ ಇಟ್ಕೊಂಡು ಸ್ವಲ್ಪ ಹೇರ್ ಸ್ಟೈಲ್ ಹಂಗೆ ಒಂದು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡಿರೋದಷ್ಟೇ. ಸೊ ಸ್ವಲ್ಪ ಫೇಸ್ ಟಯರ್ಡಾಗಿ ಕಾಣಿಸ್ತಿದೆ, ಅದಕ್ಕೆ ಅಷ್ಟೇ. ಅದಾದಮೇಲೆ ಯಾವಾಗೋ ಅಂದರೆ ಇವಾಗ ರೆಗ್ಯುಲರಾಗಿ ಸ್ವಲ್ಪ ಅಭ್ಯಾಸ ಆಗಿದ್ದಾಳಲ್ಲ, ನಮ್ಮ ಮನೆಗೆ ಬರ್ತಿರ್ತಾಳೆ. ಪವನ್ ಜೊತೆ ಆಟ ಆಡಿಕೊಂಡು ಪವನ್ ಚೆನ್ನಾಗಿ ಆಟ ಆಡಿಸ್ಕೊಂಡಿರ್ತಾನೆ ಅಂತ ಬಂದಿದ್ಲು ಮನೆಗೆ. ಅದನ್ನು ಕ್ಲಿಪ್ಪಿಂಗ್ ಇತ್ತು, ಅದನ್ನು ಇದ್ರ ಜೊತೆನೇ ಹ್ಯಾಡ್ ಮಾಡಿದ್ದೀನಿ. ಸೊ ನೋಡಿ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಜನ್ಮಾಷ್ಟಮಿ ವ್ಲಾಗ್ ಬರುತ್ತೆ, ಅದನ್ನು ಮಿಸ್ ಮಾಡ್ದಲೇ ನೋಡಿ. ವೆರಿ ಗುಡ್. ಚೆನ್ನಾಗಿಲ್ಲ.